ಎಲ್ರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಟೈಮ್ ಅರೌಂಡ್ 7:30 ಏನೋ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಆಚೆ ಹೋಗೋದಿತ್ತು. ಇವಾಗ ನಾನು ಅಣ್ಣ ಅಮ್ಮ ಎಲ್ಲ ಸ್ವಲ್ಪ ಮೆಟ್ರೋ ಹೋಗ್ತಾ ಇದ್ವಿ ಮನೆಗೆ ರೇಷನ್ ತರೋಣ ಅಂತ. ಸೊ ಅದಕ್ಕೆ ಹೆಂಗಿದ್ರು ಎಷ್ಟೊಂದು ದಿನ ಆಗಿತ್ತು ವ್ಲಾಗ್ ಮಾಡಿ, ಸೊ ಮಾಡೋಣ ಅಂತ ಇವತ್ತು ಮಾಡ್ತಿದ್ದೀನಿ. ಅಂಡ್ ಇದು ನಾನು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಷ್ಟು ದಿವಸ ಬರೀ ವಿಡಿಯೋ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಿದ್ದೆ. ಸೊ ಇವತ್ತು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ವಾಯ್ಸ್ ಕೊಡ್ತಿದ್ದೀನಿ. ಅದು ಹೆಂಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಓಕೆ, ಸೊ ಟೈಮ್ ವೇಸ್ಟ್ ಮಾಡ್ದಿರಂಗೆ ಬನ್ನಿ ಹೋಗೋಣ. ಮಮ್ಮಿ, ಹೇಗೆ ಅನಿಸ್ತಿದೆ ಮೆಟ್ರೋ? ಓಕೆ ಹಳೇದ್ ಚೆನ್ನಾಗಿತ್ತ, ಇವಾಗ ಹೊಸ ಕಟ್ಟಿರೋದು ಚೆನ್ನಾಗಿದ್ಯಾ? ಈಗ ಕಟ್ಟಿರೋದು ಚೆನ್ನಾಗಿದೆ. ಮುಂದೆ ನೋಡು. ನಂಗೇನ್ ಕೊಡ್ಸ್ತೀಯಾ? ನಾನು ನಮ್ಮಣ್ಣ ಏನ್ ಫಸ್ಟ್ ನೋಡ್ತೀವೋ ಬಿಡ್ತೀವೋ, ವಾಟರ್ ಬಾಟಲ್ಸ್ ನ ಫಸ್ಟ್ ನೋಡ್ತೀವಿ. ಎಲ್ಲ ಗ್ಲಾಸ್ 99 ರೂಪಾಯಿ, ಪರವಾಗಿಲ್ಲ, ಕೊಡ್ಬೋದು ಗೈಸ್. ನೋಡಿ ಇದೇನ್ ಸಾಕಾಗಿದೆ. ಇದು ನೋಡಿದ್ರೆ ಎಣ್ಣೆನೇ ಗ್ಯಾಪ್ನ ಬರುತ್ತೆ. ನೋಡಿ ಗೈಸ್, ಏನೇನಿಲ್ಲ ಅಂತ ಹೇಳ್ತೀರಾ ಮೆಟ್ರೋಲಿ? ಫ್ರೂಟ್ಸು, ವೆಜಿಟೇಬಲ್ಸು, ವಾಷಿಂಗ್ ಮಿಷಿನ್ನು, ಮನೆಗೆ ಹೋಗೋ ಐಟಮ್ಸು, ಸೊಪ್ಪು, ಸದೆ ಎಲ್ಲ ಇಟ್ಟಿರ್ತಾರೆ. ಬಟ್ ಪರವಾಗಿಲ್ಲ, ಸಕ್ಕತ್ತಾಗೈತಲ್ವಾ? 1000 ರೂಪಾಯಿ ಅಂತೆ. ನೋಡಿ ಗೈಸ್, ಇದೊಂದು ಬಾಂಡ್ಲಿಗೆ ಎಷ್ಟು ಹೇಳಿ? 6000 ರೂಪಾಯಿ ಅಂತೆ. ಬನ್ನಿ ನಾವು ಸೋಪ್ ತೊಳೋಣ. ಅವತ್ತಿಂದ ನಾವು ಯೂಸ್ ಮಾಡೋದು ಒಂದೇ ಸೋಪು, ಮೈಸೂರು ಸ್ಯಾಂಡಲ್. ಏನಮ್ಮ? ಏನು ಮೆಡಿಮಿಕ್ಸ್ ದೊಡ್ಡ ಸೋಪ್ ಅದೇ ಪ್ಯಾಕ್ ಬರುತ್ತಂತ. ಇಲ್ಲ ಐತ್ ನೋಡು. ಇಷ್ಟು ಗೊತ್ತಾಗಾಯ್ಸಿದು 152 ರೂಪಾಯಿ ಕೊಡ್ಬೋದು ಗೈಸ್. ನಮ್ಮ ಮನೇಲಿ ಒಬ್ರೊಬ್ರು ಒಂದೊಂದು ಸೋಪ್ಸ್ನ ಯೂಸ್ ಮಾಡ್ತಾರೆ. ನೀವೇಂತಕ್ಕೆ ಇನ್ವೆಸ್ಟ್ ಮಾಡ್ತಿರೋ ಮಾಡೋದು, ಬಟ್ ಈ ಫೇಸ್ ಮಾಸ್ಕ್ ಎಲ್ಲ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿ, ಬಿಕಾಸ್ ವರ್ತ್ ಇದೆ ನೀವು ಇನ್ವೆಸ್ಟ್ ಮಾಡೋದು. ಗೈಸ್ ನೋಡಿ, ಅವಾಗಿಂದ ಹುಡುಕಿ ಕೊನೆಗೆ ಸಿಕ್ತು ನನ್ನ ಹೇರ್ ಸ್ಟೈಲ್. ಬೆಸ್ಟ್ ಇದೆ, ಟ್ರೈ ಮಾಡಿ, ಪರವಾಗಿಲ್ಲ. ನೋಡಿ ಗೈಸ್, ಇವನ್ ಸೀರಿಯಸ್ಲಿ ಇಲ್ಲ, ಪ್ಯಾಡ್ಸು ಕೂಡ ಒಳ್ಳೆ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಇವೆಷ್ಟು ಇದು ಸಾಫಿ ಒಳ್ಳೆ ಬ್ರ್ಯಾಂಡೇ. ಓಕೆನಾ? ಇದು 3 ಸೆಟ್ಸ್ ಇರುತ್ತೆ, ಅದಕ್ಕೆ ಜಸ್ಟ್ 370 ಅಷ್ಟೇ. 370 ಅಲ್ಲ ನೋಡಿ, 297. ಸೊ ಬರ್ಬೋದು ಮೆಟ್ರೋಗೆ. ಏನು ಅಷ್ಟೊಂದು ಕಾಸ್ಟ್ಲಿನೂ ಅಲ್ಲ, ಅಷ್ಟೊಂದು ಚೀಪ್ ಅಲ್ಲ. ಇದು 58 ರೂಪಾಯಿ. ಇದೊಂದು ತಗೊಂತೀವಿ ಮತ್ತೆ ಇದೊಂದು ತಗೊಂತಿರ್ತೆ ನನಗೆ ಯಾವಾಗಲೂ. ನಮ್ಮ ಅಮ್ಮಂಗೆ ಏನು ಕೊಡಿಸ್ಲಿಲ್ಲ ಅಂದ್ರೂ ಖುಷಿ ಆಗಲ್ಲ. ದೇವ್ರ ಸಾಮಾನು ಮಾತ್ರ ಕೊಡಿಸ್ಬಿಟ್ರೆ ಫುಲ್ ಖುಷಿ ಆಗೋಗುತ್ತಲ್ವಾ ಅಮ್ಮ? ಇನ್ನೂ ಏನು ಬೇಕಮ್ಮ ನಿಂಗೆ? ನಡಿ, ನೀನ್ ನಡಿಬೇಕು. ಅಲ್ಲ, 9 ಗಂಟೆ 9:30 ಕ್ಲೋಸ್ ಅಂತ ಗೊತ್ತಿದ್ರು 8 ಗಂಟೆಗೆ ಕರ್ಕೊಂಡ್ ಬಂದಿದ್ದೀರಾ ತಗೊಳ್ಳೋಣ ಅಂತ. ನಮ್ಮಮ್ಮ ನೋಡಿ, ಎಲ್ಲೋದ್ರೆ ಅಲ್ಲೇ ಹೋಗ್ಬಿಡ್ತಾರೆ. ಮನೆ ಸಾಮಾನಿಗೆ ಸಾಕು ಹುಡ್ಕೊಂಡು ನಿಂತಿರ್ತಾರೆ. ಮಾ ನೋಡಿ ಗೈಸ್, ಮೊಟ್ಟೆ, ಫಿಶು, ಪ್ರಾನ್ಸು ಎಲ್ಲ ಇಟ್ಟಿದ್ದಾರೆ. ನಾನು 2 ಕೇಕೇನೋ ತೊಗೊಂಡೆ, ಒಂದು ಪೈನಾಪಲ್ ಮತ್ತು ಒಂದು ಆಲ್ಮಂಡ್ ಪೈ. ಟೇಸ್ಟ್ ಚೆನ್ನಾಗಿದೆ, ಜಸ್ಟ್ 50 ರೂಪೀಸ್ ಅಷ್ಟೇ. ಗೈಸ್, ಈ ರೋಸ್ಮೇರಿ ಚಿಕನ್ ಸ್ಯಾಂಡ್ವಿಚ್ ಅಂತ ಇದೆ. ಸೀರಿಯಸ್ಲಿ ಇಲ್ಲ, ಸಕ್ಕತ್ತಾಗಿದೆ ಟೇಸ್ಟು. ಇಲ್ಲಿ ಬಂದಾಗ ಒಂದ್ಸರಿ ಟ್ರೈ ಮಾಡಿ, ಪಾಕೆಟ್ ಫ್ರೆಂಡ್ಲಿ ಕೂಡ. ಜಸ್ಟ್ 60 ರೂಪೀಸ್ ಅಷ್ಟೇ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ನೋಡಿ, ನಾನು ತಿಂದು ನಮ್ಮ ಅಪ್ಪಂಗೂ ಪಾರ್ಸಲ್ ತೊಗೊಂಡೋಗ್ತಿದ್ದೀನಿ. ನನಗೆ ನಮ್ಮ ಅಮ್ಮಂಗೆಲ್ಲ ನಮ್ಮ ಅಣ್ಣ ಕೊಡಿಸಿದೆ, ನಮ್ಮ ಅಪ್ಪಂಗೆ ನಾನು ತೊಗೊಂಡೋಗ್ತೀನಿ. ಪಾಪ ಅವ್ರು ನೈಟ್ ಶಿಫ್ಟ್ ಮಾಡೋದಲ್ವಾ, ಸೊ ಅವ್ರಿಗೋಸ್ಕರ. ನೋಡಿ, ನಾನು ತಿನ್ನೋರ್ಗೂ ಕಾಯಕ್ಕಾಗಲ್ಲ ಅಂತ ನಮ್ಮಮ್ಮ ನಮ್ಮನ್ನ ಆಲ್ರೆಡಿ ಬಿಟ್ಟು ಮಿಕ್ಕಿದೆಲ್ಲ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಬನ್ನಿ, ಬಿಕಾಸ್ ಆಲ್ರೆಡಿ ಟೈಮ್ ಆಗ್ತದೆ. 10 o'clock ಕ್ಲೋಸಿಂಗ್ ಟೈಮ್. ಸೊ
ಗೈಸ್ ಇನ್ನೊಂದು ಏನು ಗೊತ್ತಾ, ಅಕಸ್ಮಾತ್ ನೀವು ಇಲ್ಲಿ ಬಂದು ತಿನ್ನಬೇಕು ಅಂದ್ರೂ ನಿಮ್ಮ ಹತ್ರ ಮೆಟ್ರೋ ಕಾರ್ಡ್ ಇರಬೇಕು, ಇಲ್ಲ ಮೆಟ್ರೋ ಕಾರ್ಡ್ ಇರೋರನ್ನ ಕರ್ಕೊಂಬಂದಿರಬೇಕು. ಬಟ್ ಸೀರಿಯಸ್ಲಿ ಎಲ್ಲ ರೋಸ್ ಮೇರಿ ಚಿಕನ್ ಸ್ಯಾಂಡ್ವಿಚ್ ಏನಿದೆ ಮಸ್ಟ್ ಟ್ರೈ. ಜಸ್ಟ್ 60 rupees ಏನೋ ಕಾಸ್ಟ್ ಆಗುತ್ತೆ ಅಷ್ಟೇ ನಿಮಗೆ. ಬಟ್ ಸೀರಿಯಸ್ಲಿ ಸಕ್ಕತ್ತಾಗಿದೆ, ಟ್ರೈ ಮಾಡಿ. ಗೈಸ್ ನೋಡಿ, ಎಷ್ಟೇ ಚೆನ್ನಾಗಿದೆ. ಮೆಟ್ರೋನೇ ಮಮ್ಮಿ ಬಂದಿರೋದು. ಗೈಸ್ ಏನು ಗೊತ್ತಾ, ನಾವು ಏನೋ ಹಬ್ಬ ಅಂದರೆ ಒಂದು 10,000 ರೂಪಾಯಿ ಆಗಿರುತ್ತೆ ಅಂದ್ಕೊಂಡು ಬಂದ್ವಿ ಆಯಿತಾ. ಬಟ್ ಆಗಿರೋದು ಎಷ್ಟು ಅಂತ ಅಂದರೆ ಸೀರಿಯಸ್ಲಿ ಆಸ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿಕ್ಕಾಪಟ್ಟೆ ಶಾಕ್ ಆಗ್ತೀನಿ. ಇಷ್ಟೊಂದು ಕೊಟ್ಬಿಟ್ವಾ ಅಂತ. ಎಷ್ಟಾಗಿದೆ ಅಂತ ತೋರಿಸ್ತೀನಿ ರೀ ಒಂದು ನಿಮಿಷ. ಹಾಂ, ಸೊ ನೋಡಿ 18,000 ಕೊಟ್ಟಿದ್ದೀವಿ. ಸೊ ಇದು ನಮ್ಮ ಅಮ್ಮಂಗೆ ಐಡಿಯಾ ಇಲ್ಲ ನಾವು ಇಷ್ಟೊಂದು ಕೊಟ್ಟಿದ್ದೀವಿ ಅಂತ. ಬನ್ನಿ ಅಮ್ಮನ ಕೇಳೋಣ ಎಷ್ಟಾಗಿರ್ಬೋದು ಅಂತ ಅವ್ರನ್ನ. ಮಾ ಎಷ್ಟಾಗಿರ್ಬೋದು ನಿನ್ನ ಪ್ರಕಾರ? ನನ್ನ ಪ್ರಕಾರ ಒಂದು 10,000 ರೂಪಾಯಿ ಆಗಿರ್ಬೋದು. ಅಷ್ಟೇನಾ? ನೀನು ಇಷ್ಟೊಂದೆಲ್ಲ ಶಾಪ್ ಮಾಡಿ ಬರೀ 10,000 ರೂಪಾಯಿ ಅಷ್ಟೇನಾ? ಮನೆ ವರ್ಷ ತಾಂಡಿರೋದ್ರಿಂದ 2,000 ರೂಪಾಯಿ 12,000 ರೂಪಾಯಿ ಆಗಿರ್ಬೋದು. ಸೊ ಬನ್ನಿ ಎಷ್ಟಾಗಿದೆ ಅಂತ ಅಂದರೆ 18,000 ರೂಪಾಯಿ. ಮಮ್ಮಿ ಹೆಂಗನ್ಸ್ತಿದೆ ಫೀಲಿಂಗ್? 18,000 ರೂಪಾಯಿ ಶಾಪಿಂಗ್ ಮಾಡಿದ್ಯಾ? ಶಾಕ್ ಆಯ್ತಾ ಇದೆ. ಶಾಕ್ ಯಾಕೆ? ನಿನ್ ಮನೆಗೆ ತಾನೇ ನೀನ್ ತಗೊಂಡಿರೋದು. ನೆಕ್ಸ್ಟ್ 2 ತಿಂಗಳಿಗಾಗೋಷ್ಟು ತಗೊಂಡಿದ್ಯಾ. ಇನ್ ನೆಕ್ಸ್ಟ್ ಬರೋದು ನೀನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾನೆ. ಹೌ ಡು ಯು ಫೀಲ್ ಮಮ್ಮಿ? ಕೊನೆಗೂ ಎಲ್ಲ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ 10:30 ಆಗೋಗಿದೆ. ಸೊ ಆಲ್ರೆಡಿ ಲೇಟ್ ಆಗಿದೆ. ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.